ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಭಗವದ್ಗೀತೆಯ ಸಂಚಿಕೆಯಲ್ಲಿ ನಾವು ನಿಜವಾಗ್ಲೂ ಯಾರು, ನಮ್ಮ ನಿಜ ಸ್ವರೂಪ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. 2ನೇ ಅಧ್ಯಾಯದ 10ನೇ ಶ್ಲೋಕದವರೆಗೂ ಎಲ್ಲದರ ತಾತ್ಪರ್ಯವನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ. ಇಷ್ಟರವರೆಗೆ ಏನಾಗಿದೆ ಅಂದ್ರೆ, ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ, ನನಗೆ ಏನ್ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಇವಾಗ ಸದ್ಯಕ್ಕೆ ಸರಿ ಅನ್ಸ್ತಾ ಇರೋದು ಯಾವುದು ಅಂದ್ರೆ ಎಲ್ಲವನ್ನ ಬಿಟ್ಬಿಟ್ಟು ಈ ಯುದ್ಧವನ್ನ ತ್ಯಜಿಸ್ಬಿಟ್ಟು ಕಾಡಿಗೆ ಹೋಗಿ ಒಬ್ಬ ಸನ್ಯಾಸಿಯ ತರ ಜೀವನ ಮಾಡೋದು, ಅದೇ ನನಗೆ ಸರಿ ಅನ್ಸ್ತಾ ಇದೆ. ಯಾಕಂದ್ರೆ ನನ್ನ ಬಂಧುಗಳನ್ನ ನಾನು ಯಾಕೆ ಕೊಲ್ಲಬೇಕು ಅಂತ ಅರ್ಜುನ ಒಂದು ಪ್ರಶ್ನೆಯನ್ನ ಶ್ರೀಕೃಷ್ಣನಿಗೆ ಹಾಕಿ, ಕೊನೆಗೆ ಶಿಷ್ಯಸ್ತೆಯಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ, ಅಂದ್ರೆ ನಾನು ನಿನ್ನ ಶಿಷ್ಯ, ನೀನೇ ನನ್ನ ಗುರು, ನೀನೇ ನನಗೆ ಇವಾಗ ಮಾರ್ಗದರ್ಶನವನ್ನ ತೋರಿಸ್ಬೇಕು ಅಂತ ಕೃಷ್ಣನ ಮುಂದೆ ಶರಣಾಗಿ ಆತ ಕೂತ್ಬಿಟ್ಟಿದ್ದಾನೆ. ಇದನ್ನೇ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇದಾದ್ಮೇಲೆ ಶ್ರೀಕೃಷ್ಣ ಮತ್ತೆ ಆತನಿಗೆ ನಿಜವಾದ ಜ್ಞಾನವನ್ನ ಕೊಡೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ. 11ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. 12ನೇ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡ್ತಾ ಶ್ರೀಕೃಷ್ಣ ಹೇಳ್ತಾರೆ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. 13ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಈಗ ಒಂದೊಂದಾಗಿ ಈ ಎಲ್ಲ ಶ್ಲೋಕಗಳ ತಾತ್ಪರ್ಯವನ್ನ ಅರ್ಥ ಮಾಡ್ಕೊಳ್ಳೋಣ. 11ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಬೈತಿದ್ದಾರೆ ಅರ್ಜುನನಿಗೆ, ಹೇ ಅರ್ಜುನ, ನೀನು ವಿದ್ವಾಂಸರ ತರ ಪಂಡಿತರ ತರ ಮಾತಾಡ್ತಾ ಇದೀಯಾ, ಆದ್ರೆ ನೀನು ನಿಜವಾಗಿ ಪಂಡಿತ ಅಲ್ಲ. ಯಾಕಂದ್ರೆ ಯಾರು ಶೋಕಕ್ಕೆ ಅರ್ಹರಲ್ಲವೋ ಅವರಿಗೋಸ್ಕರ ನೀನ್ ಶೋಕ ಪಡ್ತಾ ಇದ್ಯಾ. ಯಾರು ಶೋಕಕ್ಕೆ ಅರ್ಹರಲ್ಲ, ಭೀಷ್ಮ, ದ್ರೋಣ ಎಲ್ಲರೂ ಕೂಡ ಇವಾಗ ಶತ್ರುಗಳ ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ಇವರ ಶತ್ರು ಮಾತ್ರ ಅಲ್ಲ, ಅವರು ಸಮಸ್ತ ಸಮಾಜಕ್ಕೆ ಅವರ ಶತ್ರುಗಳು, ಸಮಾಜಕ್ಕೆ ಕಂಟಕವನ್ನ ಉಂಟು ಮಾಡೋರು, ಕ್ರಿಮಿನಲ್ಗಳು. ಅವರಿಗೋಸ್ಕರ ನೀನ್ ಶೋಕ ಪಡ್ತಾ ಇದ್ಯಾ. ಹಾಗಾಗಿ ನೀನು ವಿದ್ವಾಂಸ ಅಲ್ಲ, ಪಂಡಿತ ಅಲ್ಲ. ಯಾಕಂದ್ರೆ ಪಂಡಿತರು, ವಿದ್ವಾಂಸರು ಬದುಕಿರೋರ್ಗಾಗ್ಲಿ ಸತ್ತವರಿಗಾಗ್ಲಿ ಶೋಕ ಪಡೋದಿಲ್ಲ. ಅವರಿಗೆ ಸತ್ಯ ತಿಳಿದಿರತ್ತೆ. ಹಾಗಾಗಿ ಆ ಸತ್ಯವನ್ನ ತಿಳಿದ ಅವರು ಪ್ರಜ್ಞೆಯಿಂದ, ಒಳ್ಳೆ ಚೇತನದಿಂದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ ಹೊರತು ಹೀಗೆ ಯಾರು ಶೋಕಕ್ಕೆ ಅರ್ಹರೇ ಅಲ್ವೋ ಅವರಿಗೋಸ್ಕರ ಶೋಕ ಪಡ್ತಾ ಕೂರೋದಿಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೈತಾ ಇದ್ದಾರೆ. ಇಲ್ಲಿ ಪ್ರಜ್ಞಾವಾದ ಅಂತ ಶ್ರೀಕೃಷ್ಣ ಪದವನ್ನ ಬಳಸ್ತಾರೆ. ಆ ಪದಕ್ಕೆ 2 ಅರ್ಥ ಇದೆ. ಒಂದು, ಯಾವ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳ್ತಾನೋ ಅದನ್ನ ಪ್ರಜ್ಞಾವಾದ ಅಂತ ಕರೀತಾರೆ. ಅಥವಾ 2ನೇದು ಏನು ಅರ್ಥ ಅಂದ್ರೆ, ಯಾವ ಮಾತನ್ನ, ಯಾವ ವಾದವನ್ನ ಪಂಡಿತರು, ವಿದ್ವಾಂಸರು, ತಿಳಿದವರು ಒಪ್ಪೋದಿಲ್ವೋ ಅದನ್ನ ಪ್ರಜ್ಞಾವಾದ ಅಂತ ಕರೀತಾರೆ. ಇಲ್ಲಿ ಅರ್ಜುನ ಅದನ್ನೇ ಮಾಡ್ತಿರೋದು. ಒಂದು, ಆತ ತನ್ನ ಮನಸ್ಸಿಗೆ ಬಂದಿದ್ದು ಹೇಳ್ತಿದ್ದಾನೆ. ಕೃಷ್ಣನ ಮುಂದೆ ನಮ್ಮ ಮನಸ್ಸಿಗೆ ಬಂದಿದ್ದನ್ನ ನಾವು ಹೇಳ್ಕೊಳ್ಬೇಕು. ಯಾಕಂದ್ರೆ ಆ ಮನಸ್ಸಲ್ಲೇ ಶ್ರೀಕೃಷ್ಣ ಇದ್ದಾನೆ. ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಕೂಡ ಶ್ರೀಕೃಷ್ಣ ಇದ್ದಾನೆ. ನಮ್ಮ ಮನಸ್ಸನ್ನ ಯಾರು ಸೃಷ್ಟಿ ಮಾಡಿದಾರೋ ಅವ್ರಿಗಿಂತ ಚೆನ್ನಾಗಿ ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಹೇಳ್ದೇ ಇದ್ರೂ ಕೃಷ್ಣನಿಗೆಲ್ಲ ಅರ್ಥ ಆಗತ್ತೆ. ಆದ್ರೂ ಕೂಡ ಶ್ರೀಕೃಷ್ಣ ಕಾಯ್ತಾನೆ, ಅವರು ನನ್ನ ಬಳಿ ಎಲ್ಲ ಹೇಳ್ಕೊಳ್ಳಿ ಅಂತ. ನಾವು ಜನಗಳ ಹತ್ರ ಹೇಳ್ಕೊಂಡ್ರೆ ಜನಗಳು ಒಂದು ಕ್ಷಣಿಕವಾದ ಸಲ್ಯೂಷನ್ ಅನ್ನ ಕೊಡಬಹುದು. ಆದ್ರೆ ಕೃಷ್ಣನ ಹತ್ರ ನಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಂಡ್ರೇನೆ ನಮಗೆ ನಿಜವಾಗಿ ಏನು ತಿಳಿಬೇಕೋ ಅದು ತಿಳಿಯೋದು. ಶ್ರೀಕೃಷ್ಣ ಅದನ್ನ ಹೇಗೋ ಮಾಡಿ ನಮಗೆ ತಿಳಿಸ್ತಾನೆ. ಇಲ್ಲಿ ಅರ್ಜುನ ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ. ಏನಂದ್ರೆ ತನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ತಿದ್ದಾನೆ. ಆದ್ರೆ ಒಂದು ಏನು ಅಂದ್ರೆ, ಆತ ಹೇಳ್ತಿರೋದ್ರಲ್ಲಿ ಅರ್ಥ ಇಲ್ಲ. ಆತ ಯಾರಿಗೋಸ್ಕರ ಶೋಕ ಪಡ್ತಿದ್ದಾನೆ? ಭೀಷ್ಮ, ದ್ರೋಣ ಮತ್ತೆ ಇನ್ನಿತರ ಕೌರವ ಪಕ್ಷದಲ್ಲಿರೋರ್ಗೋಸ್ಕರ ಶೋಕ ಪಡ್ತಿದ್ದಾನೆ. ಆದ್ರೆ ಅವರೆಲ್ಲ ಏನು ಮಾಡಿದವರು? ತಮ್ಮ ಸ್ವಧರ್ಮ ಒಂದನ್ನ ನೋಡ್ಕೊಂಡು ಒಂದು ಹೆಣ್ಣಿನ ಬಟ್ಟೆಯನ್ನ ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕೂಡ ಮೌನವಾಗಿ ಕೂತ್ ಬಿಟ್ಟಿದ್ರು. ಹಾಗಾಗಿ ಅವ್ರಿಗೋಸ್ಕರ ಶೋಕ ಪಡೋದ್ರಲ್ಲಿ ಅರ್ಥವೇ ಇಲ್ಲ. ಇನ್ನು ಮುಂದುವರೆತಾ 12ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನಗಳಿಗೆ ತುಂಬಾ ಕಾಲ ಹಿಡಿದು ಬಿಡುತ್ತೆ. ನಾನು ಮೊದಲನೇ ಬಾರಿ ಓದಿದಾಗ ಇದೇನಿದು ಶ್ರೀಕೃಷ್ಣ ಹೀಗೆ ಹೇಳ್ತಿದಾರಲ್ಲ, ಏನ್ ಈ ಮಾತಿನ ಅರ್ಥ ಅಂತ ಇದೊಂದು ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನನಗೆ ತುಂಬಾ ಸಮಯ ಹಿಡಿತು. ಏನ್ ಹೇಳ್ತಿದ್ದಾರೆ ಶ್ರೀಕೃಷ್ಣ ಇಲ್ಲಿ ಅಂದ್ರೆ, ನಾನು ಇರಲಿಲ್ಲ ಅನ್ನೋ ಕಾಲವೇ ಇರ್ಲಿಲ್ಲ, ನೀನು ಈ ರಾಜರು ಇರ್ಲಿಲ್ಲ ಅನ್ನೋ ಕಾಲವೇ ಇರ್ಲಿಲ್ಲ, ಭವಿಷ್ಯದಲ್ಲೂ ಕೂಡ ನಾವೆಲ್ಲರೂ ಇರೋದಿಲ್ಲ ಅನ್ನೋದೇ ಇಲ್ಲ ಅಂತ. ಕೇಳೋದಿಕ್ಕೆ ತುಂಬಾ ಪ್ರಾಸಭರಿತವಾಗಿ, ತುಂಬಾ ರಿಡಲ್ಸ್ ಗಳಿಂದ ಕೂಡಿದೆ ಅಂತ ಅನ್ಸುತ್ತೆ. ಜೊತೆಗೆ ಮೇಲ್ನೋಟಕ್ಕೆ ಅರ್ಥನೇ ಆಗೋದಿಲ್ಲ ಏನ್ ಹಿಂಗಂದ್ರೆ ಅಂತ. ಆದ್ರೆ ಶ್ರೀಕೃಷ್ಣ ತುಂಬಾ ಚೆನ್ನಾಗಿರೋ ಮಾತನ್ನ ಹೇಳ್ತಿದ್ದಾರೆ. ಏನಂದ್ರೆ,
ನಾವ್ ಯಾರು ಅನ್ನೋದನ್ನ ಶ್ರೀಕೃಷ್ಣ ಇಲ್ಲಿ ನಮ್ಗೆ ಒಂದು ಕನ್ನಡಿ ತರ ತೋರಿಸ್ತಾ ಇದ್ದಾರೆ. ನಾವ್ ಇವಾಗ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಏನ್ ಕಾಣಿಸುತ್ತೆ? ನಮ್ಮ ಈ ಮುಖ ಕಾಣಿಸುತ್ತೆ, ನಮ್ಮ ಈ ದೇಹ ಕಾಣಿಸುತ್ತೆ. ಆದ್ರೆ ನಾವು ಈ ದೇಹ ಅಲ್ಲ. ಯಾಕಂದ್ರೆ ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯಾರಾದ್ರೂ ಮರಣವನ್ನ ಹೊಂದಿದ್ರೆ ನಾವ್ ಏನ್ ಹೇಳ್ತೀವಿ ಆಡ್ಭಾಷೆಯಲ್ಲಿ? ಅವ್ರು ಹೋಗ್ಬಿಟ್ರು ಅಂತ ಹೇಳ್ತೀವಿ. ಹೋಗ್ಬಿಟ್ರು ಅಂತ ಯಾಕೆ ಹೇಳ್ತೀವಿ? ಅವರು ಈ ದೇಹವನ್ನ ಬಿಟ್ಟು ಹೋದ್ರು ಅನ್ನೋ ಅರ್ಥದಲ್ಲಿ ಹೇಳ್ತೀವಿ. ಆದ್ರೆ ನಾವೇ ಈ ದೇಹ ಆಗಿದ್ದಿದ್ರೆ, ನಾವೇನ್ ಕನ್ನಡಿಯಲ್ಲಿ ನೋಡ್ಕೊಳ್ತೀವಿ ಆ ದೇಹನೇ ನಾನು ಅನ್ನೋದಾಗಿದ್ದಿದ್ರೆ ಅವ್ರು ಮುಗ್ದು ಹೋದ್ರು, ಅವ್ರದ್ ಅಂತ್ಯ ಆಗೋಯ್ತು ಅಂತ ಹೇಳ್ಬೇಕಿತ್ತಲ್ಲ. ಅವ್ರು ಹೋಗ್ಬಿಟ್ರು, ತೀರ್ಕೊಂಡ್ರು ಅಂತ ಹೇಳ್ತಾರೆ. ಏನ್ ಹಾಗಾದ್ರೆ ಅರ್ಥ? ನಾವು ಈ ದೇಹ ಅಲ್ಲ. ಈ ದೇಹ ನಾವೇನ್ ನೋಡ್ತಿದೀವಿ ಇದು ನಾವಲ್ಲ, ಇದರ ಒಳಗಿರೋ ಆತ್ಮ ನಾವು. ಆತ್ಮ ಅಂದ್ರೆ ದೆವ್ವ ಭೂತ ಅಂತ ಸಿನಿಮಾಗಳನ್ನ ಸೀರಿಯಲ್ಗಳನ್ನ ನೋಡಿ ನಾವು ಅರ್ಥ ಮಾಡ್ಕೊಂಡಿರೋದು. ಆದ್ರೆ ಆತ್ಮ ಅಂದ್ರೆ ನಾನು ಅಂತ ಅರ್ಥ. ನಾವೆಲ್ಲರೂ ಕೂಡ ಜೀವಾತ್ಮರು. ನೀವೊಂದು ಪ್ರಾಣಿಯನ್ನ ನೋಡಿದ್ರೆ, ಒಂದು ಪಕ್ಷಿಯನ್ನ ನೋಡಿದ್ರೆ, ಕ್ರಿಮಿ ಕೀಟವನ್ನ ನೋಡಿದ್ರೆ, ಅಥವಾ ಬೇರೆ ಮನುಷ್ಯರನ್ನ ನೋಡಿದ್ರೆ ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ ಇವ್ರು ಯಾರು ಕೂಡ ಈ ದೇಹ ಅಲ್ಲ. ಇವರೆಲ್ಲರೂ ಕೂಡ ಜೀವಾತ್ಮರು, ಒಬ್ಬೊಬ್ರು ಒಂದೊಂದು ದೇಹದಲ್ಲಿ ಇದ್ದಾರೆ ಅಷ್ಟೇ ಅಂತ. ಇವಾಗ ನನ್ನ ಹತ್ರ ಟಿಯಾಗೋ ಕಾರ್ ಇದೆ, ಮತ್ತೊಬ್ಬರ ಹತ್ರ ತಾರ್ ಇರಬಹುದು, ಅಥವಾ ಇನ್ನೊಬ್ಬರ ಹತ್ರ ಬೆನ್ಸ್ ಇರಬಹುದು. ಆದ್ರೆ ಅವ್ರು ಯಾರು ಕೂಡ ನಾನೇ ಟಿಯಾಗೋ ಆಗ್ಬಿಡೋದಿಲ್ಲ. ನನ್ನ ಫ್ರೆಂಡ್ ಹತ್ರ ಥಾರ್ ಇದೆ ಅಂದ್ರೆ ಅವನೇ ಥಾರ್ ಆಗ್ಬಿಡೋದಿಲ್ಲ. ಅವನು ಆ ಗಾಡಿಯ ಚಾಲಕ ಅಷ್ಟೇ. ಅವನು ಏನಕ್ಕೆ ಯೂಸ್ ಮಾಡ್ಕೊಡ್ತಾನ ಆ ಗಾಡಿನ? ಅವನು ಯಾವ ಗುರಿಯನ್ನ ಮುಟ್ಟಬೇಕೋ ಆ ಗುರಿಯನ್ನ ಮುಟ್ಟೋದಿಕ್ಕೆ ಆ ಗಾಡಿಯನ್ನ ಬಳಸ್ಕೊಂಡು ಹೋಗ್ತಾನೆ ಹೊರತು ಅವನೇ ಆ ಗಾಡಿ ಅಲ್ಲ. ಅದೇ ತರ ನಾನು ಈ ದೇಹ ಅಲ್ಲ, ಈ ದೇಹದ ಚಾಲಕ ನಾನು. ಈ ದೇಹದ ಒಳಗಿದ್ಕೊಂಡು ಇದಕ್ಕೆ ಚೇತನವನ್ನ ತುಂಬ್ತಾ ಪ್ರಜ್ಞೆಯೊಂದಿಗೆ, ಜ್ಞಾನದೊಂದಿಗೆ ಈ ದೇಹವನ್ನ ಮುನ್ನಡೆಸ್ಕೊಂಡು ಹೋಗ್ತೀನಿ, ನನ್ನ ಗುರಿಯನ್ನ ತಲುಪ್ತೀನಿ. ಹಾಗಾಗಿ ಈ ದೇಹ ನಾನಲ್ಲ, ನಾನು ಜೀವಾತ್ಮ. ಪರಮಾತ್ಮ ಬಿಂಬರೂಪಿ, ನಾವೆಲ್ಲರೂ ಪ್ರತಿಬಿಂಬ. ಆತ ನಮ್ಮ ಹೃದಯದಲ್ಲಿ ಕೂಡ ಬಿಂಬರೂಪಿಯಾಗಿ ನೆಲೆಸಿದ್ದಾನೆ. ನಾವು ಪರಮಾತ್ಮನ ಪ್ರತಿಬಿಂಬವಾಗಿದ್ದೀವಿ ಅಷ್ಟೇ. ಆದ್ರೆ ನಾವ್ ಯಾವತ್ತಿಗೂ ಕೂಡ ಆತನ ಸಮನ ಆಗೋದಕ್ಕೆ ಅಥವಾ ಆತನನ್ನೂ ಮೀರೋದಿಕ್ಕೆ ಸಾಧ್ಯವೇ ಇಲ್ಲ. ಆತನ ದಾಸರು ನಾವೆಲ್ಲರೂ. ನಾನ್ ಹೇಗೆ ಚಲಿಸ್ತೀನೋ ನನ್ನ ದರ್ಪಣ, ನನ್ನ ಮಿರರು ಅದನ್ನೇ ತೋರಿಸುತ್ತೆ. ನನ್ನ ಚಲನೆಯ ಮೇಲೆ ಅದು ಅವಲಂಬಿತವಾಗಿದೆ, ಅದ್ರ ಮೇಲೆ ನಾನು ಅವಲಂಬಿತವಾಗಿಲ್ಲ. ಅದೇ ತರ ಬಿಂಬರೂಪಿಯಾದ ಭಗವಂತನ ಮೇಲೆ ನಾವೆಲ್ಲರೂ ಅವಲಂಬಿತವಾಗಿದ್ದೀವಿ ಹೊರತು ನಮ್ಮ ಮೇಲೆ ಭಗವಂತ ಡಿಪೆಂಡೆಂಟ್ ಆಗಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಮಾಡಿ ಇಟ್ಕೊಂಡ್ ಬಿಡ್ಬೇಕು. ನಾನು ಈ ದೇಹ ಅಲ್ಲ, ಆತ್ಮ. ಈ ದೇಹ ನಶ್ವರ, ಆದ್ರೆ ಆತ್ಮ ಶಾಶ್ವತ. ಇವಾಗ ಬಂತು ನೋಡಿ ಕೃಷ್ಣ ಹೇಳಿದ ಮಾತನ ಅರ್ಥ. ಆತ್ಮ ಶಾಶ್ವತ. ಇದು ಯಾವುದೋ ಒಂದು ಕಾಲದಲ್ಲಿ ಸೃಷ್ಟಿ ಆಯ್ತು ಅಂತ ಇಲ್ಲ, ಯಾವುದೋ ಒಂದು ಕಾಲಕ್ಕೆ ಹೋಗಿ ಅಂತ್ಯ ಆಗ್ಬಿಡತ್ತೆ ಅಂತಾನೂ ಇಲ್ಲ. ಇದು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೂ ಇದ್ದೇ ಇರತ್ತೆ. ಇದನ್ನೇ ಸನಾತನ ಅಂತ ಕರೆಯೋದು. ನಮ್ಮ ಧರ್ಮ ಕೂಡ ಯಾವುದೋ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹುಟ್ಕೊಳ್ತು, ಇನ್ಯಾವಾಗ್ಲೋ ಹೋಗಿ ಮುಗ್ದು ಹೋಗತ್ತೆ ಅಂತ ಇಲ್ಲ. ಯಾಕಂದ್ರೆ ಇದು ಸನಾತನ, ಸತ್ಯ ಸನಾತನ, ನಿತ್ಯವಾಗಿರತ್ತೆ. ಇದಕ್ಕೆ ಅಂತ್ಯವೂ ಇಲ್ಲ, ಆರಂಭವೂ ಇಲ್ಲ. ಅದೇ ತರ ನಾವೆಲ್ಲರೂ ಜೀವಾತ್ಮರು ಕೂಡ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಸೃಷ್ಟಿ ಆಗಿಲ್ಲ. ಸೃಷ್ಟಿ ಆಗಿರೋದಕ್ಕೆಲ್ಲದಕ್ಕೂ ಅಂತ್ಯ ಇರುತ್ತೆ. ಈ ದೇಹ ಸೃಷ್ಟಿಯಾಗಿದೆ, ಹಾಗಾಗಿ ಈ ದೇಹಕ್ಕೆ ಒಂದು ಅಂತ್ಯ ಇರುತ್ತೆ. ಆತ್ಮ, ನಾವು ಸೃಷ್ಟಿನೇ ಆಗಿಲ್ಲ, ಹಾಗಾಗಿ ನಮಗೂ ಕೂಡ ಒಂದು ಅಂತ್ಯ ಅಂತಾನೆ ಇಲ್ಲ. ಮೋಕ್ಷ ಕೂಡ ನಮಗೆ ಅಂತ್ಯ ಅಲ್ಲ. ಮೋಕ್ಷ ಅಂದ್ರೆ ನಮ್ಮ ನಿಜ ಸ್ವರೂಪವನ್ನ ನಾವು ಮರಳಿ ಪಡ್ಕೊಳ್ಳೋದು. ಇದು ನಮ್ಮ ನಿಜ ಸ್ವರೂಪ ಅಲ್ಲ. ನಮ್ಮ ನಿಜ ಸ್ವರೂಪ ಸತ್ ಚಿತ್ ಆನಂದವನ್ನ ಹೊಂದಿದೆ. ಭಗವಂತನ ಪ್ರತಿಬಿಂಬ ಸ್ವರೂಪದಲ್ಲಿ ಸಚಿದಾನಂದ ಸ್ವರೂಪ ನಮ್ಮದು. ಮೋಕ್ಷ ಅಂದ್ರೆ ಆ ನಿಜ ಸ್ವರೂಪವನ್ನ ಮರಳಿ ಪಡ್ಕೊಳ್ಳೋದು, ಅದರ ಜ್ಞಾನವನ್ನ ಹೊಂದೋದು. ಹಾಗಾಗಿ ಮೋಕ್ಷವೂ ಕೂಡ ನಮಗೆ ಅಂತ್ಯ ಅಲ್ಲ. ನಾವು ಅನಾದಿ ಕಾಲದಿಂದ ಪ್ರಕೃತಿ ಸಂಬಂಧದಲ್ಲಿ ಇದೀವಿ. ಅದನ್ನ ಬಿಡಿಸ್ಕೊಂಡು ಹೋಗಿ ನಾವು ಭಗವಂತನನ್ನ ಮುಟ್ಬೇಕು, ನಮ್ಮ ನಿಜ ಸ್ವರೂಪವನ್ನ ಪಡ್ಕೊಳ್ಬೇಕು. ಅದೇ ನಮ್ಮ ಗುರಿ. ಇಲ್ಲಿ ಕೃಷ್ಣ ಅದನ್ನೇ ಹೇಳ್ತಾ ಇರೋದು. ನೀನು ಇರ್ಲಿಲ್ಲ ಅನ್ನೋ ಕಾಲನೇ ಇಲ್ಲ ಅಂದ್ರೆ ನೀನ್ ಯಾವಾಗ್ಲಿಂದಾನೂ ಇದೆಯಾ ಇಂಥ ಪಾಯಿಂಟ್ ಆಫ್ ಟೈಮ್ ನಲ್ಲಿ. ಇವಾಗ ಸೋಮವಾರ ಸುಮಿತ್ ಇರ್ಲಿಲ್ಲ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ಸೋಮವಾರನು ಸುಮಿತ್ ಇದ್ದ, ಇವಾಗ್ಲೂ ಸುಮಿತ್ ಇದ್ದಾನೆ, ಮುಂದೆ ಕೂಡ ಸುಮಿತ್ ಇರ್ತಾನೆ. ಅವನ ದೇಹ ಒಂದಿನ ಹೊರಟೋಗ್ಬಹುದು, ಆದ್ರೆ ಅವನು ಮಾತ್ರ ಇದ್ದೇ ಇರ್ತಾನೆ. ಇದನ್ನ ಶ್ರೀಕೃಷ್ಣ ಹೇಳ್ತಿರೋದು. ನಾವು ಯಾವಾಗಿಂದಾನೂ ಇದೀವಿ, ಇವಾಗ್ಲೂ ಇದೀವಿ, ಮುಂದೇನೂ ಇರ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಭಗವಂತನ ಶ್ರೇಷ್ಠತೆಯನ್ನು ತೋರಿಸೋದಕ್ಕೆ ಕಠೋಪನಿಷತ್ತು ಭಗವಂತನನ್ನ ನಿತ್ಯೋ ನಿತ್ಯಾನಾಮ್ ಅಂತ ಹೇಳುತ್ತೆ. ಅಂದ್ರೆ ಆತ ನಿತ್ಯರಲ್ಲಿ ಇನ್ನೂ ನಿತ್ಯ. ನಾವೆಲ್ಲರೂ ನಿತ್ಯರೇ, ನಮಗೆ ಅಂತ್ಯ ಇಲ್ಲ. ಆತ ನಮ್ಮಲ್ಲಿ ಕೂಡ ನಿತ್ಯ, ಹಾಗಾಗಿ ನಮಗಿಂತ ಶ್ರೇಷ್ಠ ಭಗವಂತ ಅಂತ.
ಮುಂದೆ ಭಗವಂತ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಚರ ತಥಾ ದೇಹಾಂತರ ಪ್ರಾಪ್ತ ಧೀರಸ್ತತ್ರ ಮುಹ್ಯತಿ. ಧೀರ ಅಂದ್ರೆ ಯಾರು ಅನ್ನೋದರ ಡೆಫಿನೇಷನ್ ಅನ್ನ ಭಗವಂತ ಕೊಡ್ತಾನೆ. ಹೇಗೆ ಈ ದೇಹ ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮಿಡಲ್ ಏಜ್ಗೆ, ಅಲ್ಲಿಂದ ಕೊನೆಗೆ ಮುಪ್ಪಿಗೆ ಸಾಗತ್ತೋ, ಕೊನೆಗೆ ಅಂತ್ಯ ಹೊಂದ್ಬಿಡತ್ತೋ, ಅದೇ ತರ ಈ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗ್ತಾ ಹೋಗುತ್ತೆ. ಆದ್ರೆ ಈ ದೇಹದಲ್ಲಿ ಆಗೋ ಬದಲಾವಣೆಗಳಿಂದ ಆತ್ಮಕ್ಕೆ ಯಾವುದೇ ರೀತಿಯ ಪ್ರಭಾವ ಬೀರೋದಿಲ್ಲ ಅಂತ. ಇದೇ ಕಾರಣಕ್ಕೆ ಧೀರನಾದವನು ಈ ಯಾವ ಬದಲಾವಣೆಗಳಿಂದಲೂ ಕೂಡ ಏನು ಪ್ರಭಾವವನ್ನ ಹೊಂದೋದೇ ಇಲ್ಲ, ಅವನಿಗಿದೇನೂ ಕೂಡ ಪ್ರಭಾವವನ್ನ ಬೀರೋದೇ ಇಲ್ಲ ಅಂತ. ನಾವು ಇವತ್ತು ಒಂದು ಬಟ್ಟೆ ಹಾಕೊಂಡಿದೀವಿ, ನಾಳೆ ಮತ್ತೊಂದು ಬಟ್ಟೆ ಹಾಕೊಂಡಿರ್ತೀವಿ, ನಾಳಿದ್ದು ಇನ್ನೊಂದು ಬಟ್ಟೆ ಹಾಕೊಳ್ತೀವಿ. ಅದೇ ತರ ನಾವು ಜೀವಾತ್ಮ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ, ಮತ್ತೊಂದು ದೇಹದಿಂದ ಮಗದೊಂದು ದೇಹಕ್ಕೆ ಸಾಕ್ತಾ ಇರ್ತೀವಿ. ಬಟ್ಟೆಗಳ ತರ ದೇಹಗಳನ್ನ ಬದಲಾಯಿಸ್ತಿರ್ತೀವಿ. ಆದ್ರೆ ದೇಹ ಹೆಂಗೆ ಬದಲಾಗ್ತಾ ಇರುತ್ತೋ, ಚಿಕ್ಕ ವಯಸ್ಸಿಂದ ಮತ್ತೆ ಮಿಡಲ್ ಏಜ್ಗೆ, ಅಲ್ಲಿಂದ ಕೊನೆಗೆ ಮುಪ್ಪಿಗೆ, ಕೊನೆಗೆ ಸತ್ತು ಹೋಗತ್ತೋ, ಆ ತರ ನಾವು ಸಾಯೋದಿಲ್ಲ. ಅದು ಕೇವಲ ದೇಹದ ಚೇಂಜಸ್ ಅಷ್ಟೇ, ದೇಹದಲ್ಲಿ ಆಗೋ ಬದಲಾವಣೆಗಳಷ್ಟೇ. ಆತ್ಮದಲ್ಲಿ ಆ ತರ ಯಾವುದೇ ರೀತಿಯ ಬದಲಾವಣೆಗಳಾಗೋದಿಲ್ಲ. ಆತ್ಮ ದೇಹವನ್ನ ಬದಲಾಯಿಸ್ತಿರತ್ತೆ ಅಷ್ಟೇ ಅಂತ. ಎಷ್ಟು ದೇಹಗಳನ್ನ ಬದಲಾಯಿಸಿ ನಾವು ಈ ದೇಹಕ್ಕೆ ಬಂದಿದ್ದೀವಿ ಅಂದ್ರೆ 84 ಲಕ್ಷ ಜೀವರಾಶಿಗಳಿದೆ. ಅದೆಲ್ಲವನ್ನ ದಾಟಿ ಕೊನೆಗೆ ನಾವು ಈ ಮನುಷ್ಯ ಶರೀರಕ್ಕೆ ಬಂದಿದ್ದೀವಿ. ಇವತ್ತು ನೀವು ಈ ಭಗವದ್ಗೀತೆಯ ಸಾರವನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಕೋಟಿ ಕೋಟಿ ಜನ್ಮಗಳನ್ನ ದಾಟಿ ಬಂದಿರ್ತೀರ. ಯಾಕಂದ್ರೆ ನಾವೆಲ್ಲರೂ ಕೂಡ ಥಟ್ಟಂತ ಮನುಷ್ಯರಾಗ್ಬಿಡೋದಿಲ್ಲ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಕನಕದಾಸರು ಹೇಳಿದ ಹಾಗೆ 84 ಲಕ್ಷ ರಾಶಿ ಶರೀರಗಳಲ್ಲಿ ಹೋಗಿ ಬಂದಿರ್ತೀವಿ ನಾವು. ಒಂದೊಂದು ಶರೀರದಲ್ಲೂ ಇದ್ದು ಅಲ್ಲಿ ಬಾಳಿ ಬದುಕಿ ಕೊನೆಗೆ ಅಲ್ಲಿ ಸತ್ತು ಇನ್ನೊಂದು ಶರೀರಕ್ಕೆ ಮೂವ್ ಆಗ್ತಾ ಇರ್ತೀವಿ. ಮನುಷ್ಯ ಶರೀರಕ್ಕೆ ಬಂದ ಕೂಡ್ಲೆ ಭಗವಂತನ ಜ್ಞಾನ ಸಿಕ್ಬಿಡೋದಿಲ್ಲ. ಅಲ್ಲಿ ಕೂಡ ತುಂಬಾ ಒಳ್ಳೆ ಕರ್ಮಗಳನ್ನ ಮಾಡಿ 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 ಹಲವಾರು ಜನ್ಮಗಳಾದ್ಮೇಲೆ ಚೂರು ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಅನುಗ್ರಹ ಭಗವಂತ ನಮ್ಮ ಮೇಲೆ ಮಾಡ್ತಾನೆ. ಅಷ್ಟು ಜನ್ಮಗಳ ಪುಣ್ಯ ಬೇಕು ನಮಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಬೇರೆಯವರಿಗೆ ದೇವರು ಇದಾನೆ ಅಂತ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರ ಆತ್ಮ ಇನ್ನೂ ಅಷ್ಟು ಪುಣ್ಯವನ್ನ ಮಾಡಿರೋದಿಲ್ಲ. ಹೀಗೆ ನಾವ್ಯಾರು ಅಂತ ನಾವು ನಿಜವಾಗಿ ತಿಳ್ಕೊಳ್ಳೋಣ. ಇದೇ ತರ ನಮ್ಮ ದೇಹದ ಪರಿಕಲ್ಪನೆಯನ್ನ ಬಿಟ್ಟು ನಾವು ಆತ್ಮ ಅನ್ನೋದನ್ನ ತಿಳ್ಕೊಂಡು ಭಗವಂತ ಹೇಳಿದ ಮಾತುಗಳನ್ನ ಇನ್ನೂ ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಮುಂದಿನ ಭಾಗದಲ್ಲಿ ಇನ್ನೊಂದಷ್ಟು ಶ್ಲೋಕಗಳನ್ನ ತಗೊಂಡು ಮತ್ತೆ ಬರ್ತೀನಿ. ಹರೇ ಕೃಷ್ಣ.